ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ತುಂಬ ಲಾಂಗ್ ಟೈಮ್ ನಂತರ ನಾವು ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಬಂಡೀಪುರ ನ್ಯಾಷನಲ್ ಪಾರ್ಕ್ ಬಂಡೀಪುರ ಫಾರೆಸ್ಟ್ ರೋಡ್ ಒಳಗಡೆ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ. ಸೊ ಕಂಪ್ಲೀಟ್ ವಿಡಿಯೋನ ನಿಮಗೆ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡ್ಬೋದು. ವೆದರ್ ಮಾತ್ರ ಸಕ್ಕತ್ತಾಗಿದೆ. ಬಾಗುರು ಹಂಗೆ ಮುಂದೆ. ಹಾಯ್ 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 ಹಾಯ್. ಹೆಂಗಿದೆ ಫೀಲಿಂಗ್, ಹೆಂಗಿದೆ ಈ ವೆದರ್ಗೆ? ನೆಕ್ಸ್ಟ್ ಲೆವೆಲ್ ಬ್ರೋ. ಲೆಟ್ಸ್ ಗೋ. ಊಟಿಗೆ ಹೋಗ್ತಾ ಇರೋದು. ಸೊ ಊಟಿಗೆ ಹೋಗಿ ಊಟಿಯಲ್ಲಿರೋ ಕಂಪ್ಲೀಟ್ ಪ್ಲೇಸಸ್ಗಳನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಹೇಳಿ. ನಮ್ಮ ನಾಡಿನ ಪ್ರಕೃತಿ ನೋಡೋದೇ ಚಂದ ಗುರು, ಸೊಬಗು. ಅದಕ್ಕೆ ಅಣ್ಣವ್ರು ಆಡಿದ್ದಾರೆ. ಹಸುರಿನ ಬನದಲ್ಲಿ ಏನಿದು ಅದಕ್ಕೆ ಎಷ್ಟು ಸುಂದರ ನಮ್ಮ ನಾಡು, ನಮ್ಮ ಕಾಡು. ಫಾರೆಸ್ಟ್ ಒಳಗಡೆ ಯಾರು ಯಾವತ್ತು ಈ ಪ್ಲಾಸ್ಟಿಕ್ ಬಾಟ್ಲ್ಗಳನ್ನಾಗ್ಲಿ ವಸ್ತುಗಳನ್ನಾಗ್ಲಿ ಬಿಸಾಕಬಾರ್ದು ಅನ್ನೋ ಒಂದು ಅಟ್ಲೀಸ್ಟ್ ಕಾಮನ್ ಸೆನ್ಸ್ನ ಎಲ್ಲರೂ ಬೆಳೆಸ್ಕೋಬೇಕು. ಸೊ ಇಲ್ಲಿ ಯಾವನೋ ಒಬ್ಬ ಪ್ಲಾಸ್ಟಿಕ್ ಬಾಟ್ಲನ್ನ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾನೆ. ಅದು ಎರಡೆರಡು ಪ್ಲಾಸ್ಟಿಕ್ ಬಾಟ್ಲನ್ನ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾನೆ. ಸೊ ಎಣ್ಣೆ ಎಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ಲು ಪ್ಲಾಸ್ಟಿಕ್. ಏನು ಬಂಗಾರ, ಏನು ಮನೆ ಬಾಲ ಮನೆ. ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ ಆಗುತ್ತೆ. ಏನು ನಡೀತಾ ಇದೆ? ಸೊ ಇದು ನೀಲಗಿರಿ ಡಿಸ್ಟಿಕ್ಕು. ಹಾಯ್ 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 ವಿಶ್ವ ರಘು. ಹಾಯ್ ಹಾಯ್ ಹಾಯ್. ಕ್ಯಾಮ್ರಾ ಒಳಗಡೆ ಇಟ್ಕೊಂಡ್ರೆ ಅಂತಂದ್ರೆ ಅಣ್ಣ ನೀ ಅಪ್ಪಡಿ ಪೇಸಿರ್ಕಿರ ಹೊರಗೆ ಕುತ್ತಿಡುವೆ ನಾನು. ಆ್ಯಕ್ಚುಲಿ ಊಟಿಯಲ್ಲಿ ಒಂದು ಒಳ್ಳೆ ಪ್ಲೇಸ್ ಇದೆ, ಸಕ್ಕತ್ತಾಗಿದೆ. ಹೋಗೋ ರೋಡ್ ಮಿಡಲಲ್ಲಿ ಸಿಕ್ತು, ಸಕ್ಕತ್ತಾಗಿದೆ. ವ್ಯೂ ನೋಡಿ ನೀವೇ ಕಳೆದೋಗ್ತೀರಾ ಹೆಂಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ವಾವ್. ಗೈಸ್ ಆ್ಯಕ್ಚುಲಿ ಅಂತೂ ಊಟಿಗೆ ಹೋಗೋ ರೋಡಲ್ಲಿ ಏನು ಚಳಿ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ವೆದರು. ನಾವು ಕಾರ್ ಒಳಗಡೆ ಇದ್ರೂ ಅಷ್ಟು ಚಳಿ ಆಗ್ತಾ ಇದೆ. ಅವನು ಫುಲ್ ಜಾಕೆಟ್ ಹಾಕೊಂಡ್ಬಿಟ್ಟಿದ್ದಾನೆ ಪಾಪ. ಡ್ರೈವ್ ಮಾಡಿ ಸುಸ್ತಾಗಿದ್ದಾನೆ. ರಘು ಮಾತ್ರ ಸಕ್ಕತ್ತಾಗಿದೆ. ಏನಂದರೆ ಇಲ್ಲಿರೋ ಕೋಲ್ಡ್ ವೆದರ್ ಹೆಂಗಿರ್ತಾರೆ, ಆದರೆ ನಿಜವಾಗ್ಲೂ ಇದೊಂಥರ ಸ್ವರ್ಗ ಅಂತಲೇ ಹೇಳ್ಬೋದು. ಯಾಕೆ ಗೊತ್ತಾ, ಇಲ್ಲಿರೋ ಆ ವೆದರು, ಆ ನೇಚರು, ಆ ಗಾಳಿ, ಪ್ಯೂರ್ ಗಾಳಿ ಸಿಗುತ್ತೆ ಇಲ್ಲಿ. ಸಕ್ಕತ್ತಾಗಿದೆ. ಮತ್ತು ಮಳೆ ಬಿಟ್ಟು ಬರ್ತಾ ಇರುತ್ತೆ. ಸೊ ಅದು ಇಲ್ಲೊಂದು ಪ್ಲೇಸ್ ರೀಚ್ ಆಗಿದ್ದೀವಿ, ಪೈಕಾರ ಫಾಲ್ಸ್ ಅಂತ. ಸೊ ಪೈಕಾರ ಫಾಲ್ಸ್ನ ನೋಡಿಕೊಂಡು ಆ ಪೈಕಾರ ಫಾಲ್ಸ್ ಹೆಂಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹೋಗೋಣ ಬನ್ನಿ. ಅಯ್ಯೋ ಈ ಚಳಿ, ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಮಾತ್ರ. ಏನು ಚಳಿ ಗುರು. ಹೌ ಯು ಆರ್ ಫೀಲಿಂಗ್ ಬ್ರೋ? ಚಳಿ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಇಲ್ಲಿ ಪೈಕಾರ ವಾಟರ್ ಫಾಲ್ಸ್ ಅಂತ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಇಲ್ಲಿ ಬಂದು ಟಿಕೆಟ್ ಎಂತ. ಸೊ ಇನ್ನೂ ಒಂದು ಸ್ವಲ್ಪ ದೂರ ಇದೆ. ಅಷ್ಟೇನು ರಿಸ್ಕಿ ಪ್ಲೇಸ್ ಅಂತೂ ಅಲ್ಲ, ಯಾಕೆಂದರೆ ಇಲ್ಲೆಲ್ಲ ಸ್ವಲ್ಪ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಪೈಕಾರ ವಾಟರ್ ಫಾಲ್ಸ್ ಅಲ್ಲಿ ಏನೂ ಇಲ್ಲ. ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಶೂಟಿಂಗ್ ಸ್ಪಾಟ್, ಬ್ಯೂಟಿಫುಲ್ ಪ್ಲೇಸ್, ಸಾಕಾಗಿದೆ. ಆಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಕಡೆ? ಈ ಕಡೆ ಗುರು. ಸಿಕ್ಕಾಪಟ್ಟೆ ಚಳಿ ಇದೆ. ಏನು ಅನ್ನಿಸ್ತಿದೆ ನಿನಗೆ? ತುಂಬ ಚಳಿ ಆಗ್ತಿದ್ಯಾ? ಅದರಲ್ಲೂ ಈ ಚಳಿ, ಆದ್ರೂ ಮಳೆ ಬೇರೆ ಬರೋ ಟೈಮ್ ಬೇರೆ. ಏನ್ ಗುರು, ಏನ್ ಅನಿಸ್ತಿದೆ ಗುರು?
ಸಕ್ಕತ್ತಾಗಿದ್ಯಾ? ಈ ಥರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಈ ಲೆವೆಲಲ್ಲಿ ಇರುತ್ತೆ ಊಟಿ ಅಂತ. ಹಾಂ ಫಸ್ಟ್ ಟೈಮ್ ಬಂದಿದ್ದು. ಹಾಂ ಈ ವೆದರ್ಗೆ ಮೊಬೈಲ್ ಎಲ್ಲ ಆರ್ ಹೋಗ್ತಾ ಇದೆ, ಆ ಥರ ಇದೆ. ಮಾತಾಡೋದು ಕೇಳಿಸ್ತಾನೆ ಇಲ್ಲ ಅನ್ಸುತ್ತೆ. ಸಖತ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಯಪ್ಪ ಆಲ್ರೆಡಿ ಬೇಡ. ಹೊಸ ಅಂಬ್ರೆಲ್ಲ ತಗೊಂಡು ಮೋಸ ಮಾಡ್ಬಿಟ್ಟಿದ್ದಾನೆ. ಇವಾಗ ಶೂಟಿಂಗ್ ಸ್ಪಾಟ್ ಆಯಿತು. ಪೈನ್ ಟ್ರೀಗೆ ಬಂದಿದ್ದೀವಿ. ಈ ಪ್ಲೇಸು ಅಷ್ಟೇ ಆಸಮ್ ಆಗಿದೆ. ಓ ವೆದರು ನೋಡ್ತಿರ್ಬೋದು ನೀವು. ಮಾರ್ನಿಂಗ್ ಬೆಳಗ್ಗೆ 5 ಗಂಟೆ ಇದ್ದಂಗಿದೆ. ಸಕ್ಕತ್ತಾಗಿದೆ. ಇಲ್ಲೆಲ್ಲ ಬರೀ ಮರಗಳೇ ಇದ್ದಾವೆ. ಆ ಮರಗಳು ಯಾವ ಥರ ಇರುತ್ತೆ, ಶೂಟಿಂಗ್ ಪ್ಲೇಸ್ ಆಗಿರೋದ್ರಿಂದ ನೋಡೋಣ ಬನ್ನಿ. ಬ್ಯಾಟ್ರಿ ಅಡಗಿದೆ ಅನ್ನ ತುಂಬ. ಓ ಎಲ್ಲ ಜನಗಳು ಇಲ್ಲಿ. ಸೂಪರ್ ವೆದರ್ ಆಗಿದೆ. ಬಾ ಮಚ್ಚ ನಿಂತ್ಕೊಳ್ಳೋ. ಯಾಕೋ ನಿಮ್ಗೇನು ಅನಿಸುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಇದು ಸೂಪರ್ ವೆದರು, ಬ್ಯೂಟಿಫುಲ್ ಆಗಿದೆ. ಪೈನ್ ಟ್ರೀ ಅಂತ ಮರಗಳು, ಸುತ್ತ ಮರಗಳೇ ಇದೆ. ನಿಜವಾಗ್ಲೂ ಸಕ್ಕತ್ತಾಗಿದೆ. ಕಿವಿಗೆ ಬಟ್ಟೆ ಇಲ್ಲ ಅಂದರೆ ಆಗಲ್ಲ, ಕಷ್ಟ. ಈ ಪ್ಲೇಸಿಗೆ ಊಟಿಗೆ ಬಂದರೆ ಮಿಸ್ ಮಾಡ್ದಲೇ ವಿಸಿಟ್ ಮಾಡಿ. ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಬರಬೇಕು ಅಂದ್ಕೊಂಡು ನಾವು. ಒಂದು ಇಲ್ಲಿ ತುಂಬ ಡೇಂಜರ್ ಏನಂದರೆ ಮರಗಳು ಇಲ್ಲಿ ಸುತ್ತಮುತ್ತ ಬಿದ್ದೋಗ್ಬಿಟ್ಟಿದ್ದಾವೆ. ನೋಡಿಕೊಂಡು ಬರಬೇಕು, ನೋಡ್ಕೊಂಡೆಲ್ಲ ಇರಬೇಕು. ಬರೋ. ಸೊ ಇಲ್ಲ ಅಂದರೆ ಇಫ್ ಇನ್ ಕೇಸ್ ಏನಾದರೂ ಒಂದು ಚೂರು ಏನಾದರೂ ಮಿಸ್ ಆಗಿ ಬಿತ್ತು ಅಂದರೆ ಹಿಂಗೆ ಮರಗಳು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ನೋಡ್ಬೋದು ಬಿದ್ದೋಗ್ಬಿಟ್ಟಿದೆ ಮರಗಳೆಲ್ಲ. ಯಾವ ಮೂಮೆಂಟಲ್ಲಿ ಹೆಂಗೆ ಮರ ಬೀಳುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಸೆಕೆಂಡ್ ಡೇ ಊಟಿಯಲ್ಲಿ. ಫಸ್ಟು ನಾವು ಬಂದಿರೋ ಪ್ಲೇಸು ಇವತ್ತು ಯಾವ್ದು ಗುರು, ಬೊಟಾನಿಕಲ್ ಗಾರ್ಡನ್. ಸೊ ಮಳೆ ಬರ್ತಿದೆ, ಸಖತ್ತಾಗಿದೆ. ಲೈಕ್ ನಮ್ಮ ಬೆಂಗಳೂರಲ್ಲಿರೋ ಲಾಲ್ಬಾಗ್ ಹೆಂಗೋ, ಸೊ ಇಲ್ಲೂ ಅಷ್ಟೇ ಹಂಗೆ ಇರೋದು. ಸೊ ಇಟ್ಸ್ ಲುಕ್ಸ್ ಬ್ಯೂಟಿಫುಲ್. ಬಟ್ ಏನಂದರೆ ಮಳೆ ಬರ್ತಿದೆ, ದಟ್ಸ್ ದ ಪ್ರಾಬ್ಲಮ್. ಏನು ಮಾಡೋದು ನೋಡೋಣ, ಹಂಗೇ ಹೋಗ್ತಾ ಇರೋಣ. ನಾನು ನಿಮ್ಮ ಕಂಪ್ಲೀಟ್ ವ್ಯೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ಪ್ಲ್ಯಾನ್ ಮಾಡಿದ್ರೆ ಸ್ವಲ್ಪ ಮಳೆಗಾಲದಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಜೂನ್ ಒಳಗಡೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಪ್ಲ್ಯಾನ್ ಮಾಡ್ಕೊಂಡು ಜಡಿ ಮಳೆ. ಹಾಂ, ಸೊ ನಿಮಗೆ ಅಷ್ಟು ಮೂಡು ಏನಕ್ಕೆ? ಅಯ್ಯೋ, ನೋಡ್ಬೋದು ನೀವು, ಇಲ್ಲೆಲ್ಲ ಸಕ್ಕತ್ತಾಗಿದೆ. ಸೊ ಔಟ್ಸೈಡ್ ಬಂದಾಗ ಒಂದು ಮೇಜರ್ ಪ್ರಾಬ್ಲಮ್ ಆಗೋದೇನಂತ ಅಂದರೆ,
ಸೊ ಮಳೆ ಬಂದಾಗ ಸಕ್ಕತ್ತಾಗಿರುತ್ತೆ. ಕೆಲವೊಂದು ಪ್ಲೇಸಸ್ಗಳನ್ನ ನೋಡೋಕ್ಕಾಗಲ್ಲ. ಸೊ ಇದು ಅಷ್ಟೇ ಸಕ್ಕತ್ತಾಗಿದೆ. ಸ್ವಲ್ಪ ಮಳೆ ಬರ್ತಿದೆ, ಅದೇ ಪ್ರಾಬ್ಲಮ್. ಸೊ ಲೆಟ್ಸ್ ಗೋ ಗೈಸ್. ನಮ್ಮ ಹುಡುಗರೆಲ್ಲ ಚಳಿಗಿಲ್ಲಿ ಒದ್ದಾಡ್ತಾ ಇದ್ದಾರೆ. ನೋಡೋಣ ಮುಂದೆ ನಿಮಗೆ ಇನ್ನೂ ಒಂದು 4-5 ಪ್ಲೇಸ್ ಇದೆ, ಅದನ್ನು ತೋರಿಸ್ತೀನಿ. ಇವಾಗ ಒಂದು ಬೋಟ್ ರೈಡಿಂಗ್ ಮಾಡ್ತಾ ಇದ್ದೀವಿ, ಅಳ್ಳಾಡ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟು ಒಂದು 15 ಮಿನಿಟ್ಸ್ ಬೋಟ್ ರೈಡಿಂಗ್ ಉದ್ರೋಗ್ತೀವಿ. ಒಂದು 15 ಮಿನಿಟ್ಸ್ ಬೋಟ್ ರೈಡಿಂಗ್ ಇರುತ್ತೆ. ಸೊ ಅದಾದಮೇಲೆ ರೈಡ್ ಇರುತ್ತೆ, ನೋಡ್ಬೋದು. ಎಂದು ನಗ್ತಾನಾರು ಮೀರ ಅಂತ. ಸೊ ಇವರು ಇಲ್ಲಿ ಆಕ್ಚುಲಿ ಬೋಟಲ್ಲಿ ಫ್ರೆಂಡ್ಸ್ ಆಗಿದ್ರು. ಸೊ ಅವರು ದಾರಿಣಿ ನಿಶಿ. ಸೊ ನೀ ಪೇರು ಸೊ ಇಲ್ಲೇ ಬೋಟಲ್ಲಿ ಸಿಕ್ಕಿದ್ರು. ನಮ್ಮದು ಬೋಟಲ್ಲಿ ಕಂಬೈಂಡ್ ಆಗಿ ಟಿಕೆಟ್ಸ್ ಮಾಡಬೇಕು, 3 ಜನಕ್ಕೆ ಕೊಡಲ್ಲ ಅಂದರು. ಸೊ ಇವರಿದ್ರು ದಾರಿಣಿ ಆ್ಯಂಡ್ ಶ್ರವಂತಿ. ಸೊ ಅನಂತಪುರಂ ಆಂಧ್ರ ಪ್ರದೇಶದಿಂದ. ಸೊ ನೈಸ್ ಟು ಮೀಟ್ ಯು ಗೈಸ್. ಹಾಯ್. ನಮ್ಮ ಹುಡುಗರು ಇಟ್ಕೊಂಡು ಹಂಗೆ ವ್ಯೂ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ಏಯ್ ಗುರು, ಇಲ್ಲಿ ನೋಡು ಗುರು. ಊಟಿಯಲ್ಲಿ ಎಲ್ಲ ಪ್ಲೇಸ್ಗಳನ್ನ ನೋಡಾಗಿದೆ. ಫೈನಲ್ ಪ್ಲೇಸ್ ಬಂದು ಟೀ ಫ್ಯಾಕ್ಟ್ರಿ. ಸೊ ಹೋಗೋಣ. ಸೊ ನೋಡೋಣ ಬನ್ನಿ. ಕ್ಯಾಡ್ಬರಿ ಅಲ್ಲ ಗುರು, ಇದೆಲ್ಲ ಚಾಕ್ಲೇಟ್ಸ್ ಮಿಷಿನ್ಗಳು.